ಹ್ಮ್ ಆತಪ್ಪ. ಇದು ಹುಡುಗಿ ನಮ್ಮ ಹುಡುಗ ಮನ್ಸಿಗೆ ಬಂದಾಳ. ಏನು ಮಾಡೋಕ್ಕಾಗಲ್ಲ, ಮತ್ತೆ ಇಬ್ರು ಒಬ್ರಿಗೊಬ್ರು ಒಪ್ಕೊಂಡಾರ. ಆತ ನಾವು ಒಂದು ಒಳ್ಳೆ ದಿವಸ ಅದೆಲ್ಲ ನೋಡಿ ಮದ್ವೆ ಎಲ್ಲ ಇದು ಮಾಡ್ಕೊಂಡು ಹೇಳ್ತೀವಿ. ನೀವೆಲ್ಲ ತಯಾರು ಮಾಡ್ಕೊರಿ ಮತ್ತೆ. ಏನಪ್ಪ ತಯಾರಿ ಅನ್ನಕ್ಕೆ ಏನೈತಿ? ಮುರುಕುಲ್ ಮನಿ ಹರಕಲ್ ಬಟ್ಟಿ ಏನ್ ಇವ್ರೆ ನಮ್ಗೇನು ವರದಕ್ಷಿಣೆ ಕೊಡ್ತಾರ? ಏನು ಮದ್ವೆ ಖರ್ಚು ಕೊಡ್ತಾರ? ಇಲ್ಲ ಹುಡುಗಿ ಏನಾರು ಬಂಗಾರ ಹಾಕ್ತಾರ? ನನ್ನ ತಮ್ಮಗೆ ಏನಾರು ಹಾಕ್ತಾರ? ಏನು ಹಾಕಕತ್ತಿ ಇಲ್ಲಿದು ಇವ್ರಿಗೆ ರೆಡಿ ಮಾಡ್ಕೊಂತ ಹೇಳ್ತಿದ್ದಿ ಅಕ್ಕ. ಹೂನಪ್ಪ ನಿಮ್ಮ ಅಕ್ಕನ ಮಾತಾಡಕತ್ತಿದ್ದ. ಯಾ ಇದ್ದದ್ದು ಹೇಳಿದ್ರೆ ಇದೇನು ನೋಡತ್ತೀಗ. ಬಿಡು, ಇದ್ದ ಹೇಳತ್ತೀನಿ ನಾನು, ಇಲ್ಲ ಬರ್ದು ಹೇಳತ್ತೀನಿ ನಾನು. ಹೋಲ್ ಬಿಡ್ರಿ ಹೇಳ್ಯಾರ, ಇದ್ದಿದ್ದ ಹೇಳಾಕತ್ತಾರಲ್ಲ ಅವ್ರೇನು. ನಮ್ಮ ಕೈಲಿ ಏಟಾಗತ್ತೆ ಆಟ ಮಾಡ್ತೀವ್ರಿ, ಅದಕ್ಕೂ ಹೆಚ್ಚು ಆಗಲ್ಲ. ನಮ್ಮ ಯುಕ್ತಿಗೆ ನಾವು ಅಂತ ಒಪ್ಕೊಂತೀವಿ ಅಷ್ಟೇ. ಅಯ್ಯೋ ಮಾವರ, ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ನಮ್ಮ ಅಕ್ಕ ಮಾತಾಡೋದು ಹಂಗೆ. ನೀವು ಏನೇನು ಬೇಡ್ರಿ, ಎಲ್ಲ ನಾವೇ ಇದು ಮಾಡ್ಕೋತೀವಿ. ನೀವು ಏನು ಹುಡುಗಿನ ಅಷ್ಟು ಕೊಟ್ಬಿಡ್ರಿ ಸಾಕಷ್ಟೇ. ಹೌದಪ್ಪ. ಏನು ಬೇಡ, ವರದಕ್ಷಿಣೆ ಗಿರದಕ್ಷಿಣೆ ಏನು ಬೇಡ. ಈಗ ಹೆಂಗೋ ದೊಡ್ಡತನ ಮದ್ವಿ ಎಲ್ಲ ನಾವು ಇದು ಮಾಡ್ತೀವಿಲ್ಲ, ನಿಮ್ಮ ಹುಡುಗಿನಂದ ಕರ್ಕೊಂಬರ್ರಿ. ನಾವೇ ಎಲ್ಲ ಜವಳಿ ಗಿವಳಿ ಎಲ್ಲ ಹಾಕ್ತೀವಿ. ಹುಡುಗು ಅರ್ಬಿ ನಾವೇ ತೊಗೊಂಬರ್ತೀವಿ, ನೀವು ಏನು ತರೋದು ಬೇಡ. ಆಯ್ತು, ನಾವೆಲ್ಲ ಹೇಳಿ ಕಳಿಸ್ತೀವಿ. ಬರ್ತೀನಿ. ಹ್ಞೂ ರೀ ಬೇರೆ. ಪಾಪ ನನ್ನ ಮಗಳು ಎಷ್ಟು ಆಸೆ ಇಟ್ಕೊಂಡಿತ್ತು, ಮಾವನ್ ಮದಿ ಮಾಡ್ಕೋತೀನಿ ಅಂತ ಕುಣಿದಾಡ್ತಿತ್ತು. ಅಮ್ಮಕ್ಕೆ ಗುಡ್ಡ ತಗೊಂಡು ತಲೆ ಮೇಲೆ ಎತ್ತೋದಂಗಾಗೈತಿ. ಹೆಂಗೆ ಕುಂತತ್ ನೋಡ ಯವ್ವ ನನ್ನ ಮಗಳು. ಹಟ್ಟೆ ಕಳ್ಳು ಕೆಟ್ಟು ಅನ್ನಂಗೆ ಅಕ್ಕವು. ಇವ ಮಗಳ ಏನವ ಬಂದ್ರೆ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ ಬಂದ್ರೆ ನಿನ್ನ ಮಗಳ ಜೀವನ ಹಾಳಾತಲ್ಲ. ಖುಷಿ ಪಡು. ಪಾಪ ತಮ್ಮಗ ಕನ್ಯಾ ನೋಡಿ ಬಂದು ಮದುವೆ ಮಾಡಿ ಸಜ್ಜಾಗಿ ಅಲ್ಲ ಮಗ. ಬ್ಯಾಸ ಮಾಡ್ಕೋಬೇಡವ. ಏನು ಮಾಡಿ ಹೇಳು, ಅದು ಒಲ್ಲೆ ನೀನು ಜುಲ್ಮಿ ಮಾಡೋಕ್ಕಾಗತ್ತೆ? ಹೋಗಿದ್ದಲ್ಲ ಹಾಳಾತು, ಕೆಟ್ಟು ದರಿದ್ರದವ. ಅಯ್ಯೋ ನೋಡಿದ್ರೆ ಏನಂತೀನಿ, ನಮ್ಮ ಮನೆ ಕೆಲಸಕ್ಕಿಂತ ಮನೆ ಹತ್ತೈತಿ. ಒಂದು ಇದು ಇಲ್ಲ, ಏನದು ಹರ್ಕಲ್ ಚಾಪಿ, ಹರ್ಕಲ್ ಮಂಚ, ಇದು ಹೊರಸು ಮಂಚನೂ ಅಲ್ಲ. ಆಮೇಲೆ ಮನಿ ಅನ್ನೋದು ಈಗ ಬರುತ್ತೆ, ಇನ್ನೂ ಸ್ವಲ್ಪ ಬೂದತ್ತೆ ನಂಗೆ. ಆಮೇಲೆ ಏನೇನಿಲ್ಲ, ಹರಕ್ ಬಟ್ಟಿ, ಕೆಟ್ಟ ಬಡವರು ಏನ ಒಟ್ಟು ಕುಲಿ ಪಲ್ ಮಾಡಿ ಆಕೆ ನೋಡಿ ಓದ್ಸ ನೋಡಿ ಅಷ್ಟೇ ಬಿಟ್ರೆ ಏನೇನಿಲ್ಲ. ಹೋಗಿ ಅಂತ ಮನೆಗೆ ಇದು ನಮ್ಮ ತಮಗೆ ಆ ಹುಡುಗಿ ಇಷ್ಟ ಈಗ ಅಂತ ಏನಂಗ ಅಲ್ಲಿ ಹಂಗ ನಮ್ಮಿ ಕುಡಿತನ ಬೇಡದ. ಏನಾರ ಆಗ್ಲವ, ಒಟ್ಟು ಮಾವು ಮದುವೆ ಮಾಡ್ಕೋತಾನಿಲ್ಲ. ಆಕೆ ಬಡವ್ರ ಮನೆಯಕ್ಕೂ ಶ್ರೀಮಂತ ಮನೆಯಕ್ಕೂ ನನ್ನ ಆಗೋಲ್ಲಲ್ಲ, ಅದನ್ನು ಹೇಳು. ಹೋಲ್ ಬಿಡ ಮಗಳ, ಅಪ್ಪ ಹೇಳನಲ್ಲ ನಿನಗೆ ಚಲೋ ವರ ತಂದು ಮದುವೆ ಮಾಡ್ತಾನೆ ಅಂತೇಳಿ. ನಾನು ಪ್ರಯತ್ನ ಮಾಡಿ ಜಗ್ಗಿ ಚಲೋ ಶ್ರೀಮಂತ ಚಲೋ ಹುಡುಗನ ತೊಗೊಂಬಂದು ಮದುವೆ ಮಾಡ್ತೀನಿ. ಸುಮ್ಮನೆ ನಂಗೆ ಬೇಡವ. ನಾ ಸಣ್ಣಕ್ಕಿದ್ದ ಮಾವನ ಮನಸ್ಸಿನಾಗ ಇಟ್ಕೊಂಡು ಮದುವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ. ಈಗಿದ್ರೆ ಮಾವನ್ ಬಿಟ್ಟು ಬೇರೆ ಯಾರನ್ನೂ ನನಗೆ ಇಷ್ಟ ಇಲ್ಲ. ಎಂಥ ಶ್ರೀಮಂತರಂದು ನನ್ನ ಮಾವನೇ ಬೇಕು. ಮಾವನ್ ಬಿಟ್ಟು ನನಗೆ ಯಾರು ಬೇಡ. ಇದ್ರೆ ಅದನ್ನು ಕೊಟ್ಟಾಗ ಸತ್ರು ಅದನ್ನು ಕೊಟ್ಟಾಗ ನೀ ಬೇರೆ ಯಾರ ಹೆಸರು ಎತ್ತಕ್ಕೆ ಹೋಗ್ಬೇಡ ನನ್ನ ಮುಂದೆ. ಯವ್ವ ದೇವ್ರೇ, ಏನವ ಈಕಿ ಹಿಂಗಂತ ಏನು ಮಾಡಲಿ ಹೇಳ? ನಾನು ಅವ ನೋಡಿದ್ರೆ ಮಾಡ್ಕೊಳಕೋಲ್ಲ ಅಂತಾನೆ, ಈಕಿ ನೋಡಿದ್ರೆ ಆದ್ರೆ ಅದನ್ನ ಅಂತ ಅಲ್ಲ. ನಾನು ಏನು ಮಾಡಲಿ ಹೇಳ? ಅಲ್ಲ ಏನಪ್ಪ ದೇವ್ರೆ, ನಾನು ಸಣ್ಣಕ್ಕಿದ್ದಾಗಿಂತ ನಿಮ್ಮ ಮಾವ ನಿನ್ನ ಮದುವೆ ಮಾಡ್ಕೋತಾನ ಅಂತ ಹಿಂಗೆ ಆಸೆ ಹುಟ್ಟಿಸ್ಬಿಟ್ಟೆ. ಪಾಪ ಅವಾಗ ನನಗಿಲ್ಲ ಬೇಡ, ನೀನು ಬೇರೆ ಹುಡುಗ ನೋಡ್ತೀವಿ ಹಂಗೆ ಓದು ಏನೋ ಒಂದೇನೋ ಅಂದಿದ್ರೆ ಕಲ್ಪನೆನಾರು ಇರ್ತೈತೆ ಅಲ್ಲ ಪಾಪ ತಲೆಯಾಗ. ನಾನು ಆಸೆ ಹುಟ್ಟಿಸಿ ಇವಾಗ ನಾನು ಹುಡುಗಿನ ಕೊಲ್ದಂಗೆ ಆತು. ಅಪ್ಪ, ಏನು ಹುಡುಗಿ ಇಷ್ಟ ಆದ್ಲ? ಏನಪ್ಪ ಇಷ್ಟನೋ ಕಷ್ಟನೋ ಅದು ಹೂವನ್ನೇ ಮಾಡ್ಕೋಬೇಕಲ್ಲ ಅಷ್ಟೇ. ಹೋಗಿ ಇವ್ರಿಗೆ ಪುರೋಹಿತರಿಗೆ ಹೇಳು, ಮದ್ವೆ ಟೈಮು ಮುಹೂರ್ತ ಇದು ಏನದು ದಿವಸ ಯಾವಾಗ ಬಯಸೈತಿ ಆದಷ್ಟು ಈ ತಿಂಗಳದ ನೋಡ್ಬಿಡು. ಯಾಕಂದ್ರೆ ಭಾಳ ಮಂದಿಗೆ ಏನು ಹೇಳೋದು ಬೇಡ. ನಮ್ಮ ಸಂಬಂಧಿಕರು ಬೇಡ ಆಡ್ಕೊಂತಾವು. ಇಲ್ಲೇ ಊರಾಗ ಒಣಗ ಒಂದಿಷ್ಟು ಹೇಳಿ ಮದ್ವೆ ಮುಗಿಸ್ಬಿಡೋಣ. ಯಾಕಪ್ಪ ಏನು ಹೆಂಗ್ಯಾಕ ಹೋಗೋ ಮುಂದೆ ಗ್ರ್ಯಾಂಡಾಗಿ ಮಾಡ್ಬೇಕು, ಇಬ್ಬರು ಮದ್ವೆ ಶೇರ್ ಮಾಡ್ತೀವಿ ಹಂಗ ಹಿಂಗ ಅನ್ನಕತ್ತಿದ್ದಿ. ಈಗ ನೋಡ್ರಿ ಹಿಂಗ್ಯಾಕ ಅನ್ನಕತ್ತಿ? ಅಂದಿದ್ದಪ್ಪ ಅದು ಏನು ಮಾಡ್ಲಿ, ಪರಿಸ್ಥಿತಿ ಹಂಗೈತಿ. ಅಪ್ಪ ಇವ ಅಪ್ಪ ಯಾಕೆ ಬೇಸರ ಮಾಡ್ಕೊಳಲ್ಲ? ಹಿಂಗ್ಯಾಕೆ ಮಾತಾಡಕತ್ತಾನ? ಏನಾತಲ್ಲಿ? ಅದೇನಿಲ್ಲಪ್ಪ, ಹುಡುಗಿ ಮನೆಯವರು ಭಾಳ ಬಡ್ತಾನ. ಪೂರ್ತಿ ಅಂದರೆ ನಾ ಹೇಳಕ್ಕೊಲ್ಲ, ಊಟಕ್ಕಿದ್ರೆ ಬಟ್ಟೆಗಿದ್ರೆ ಊಟಕ್ಕಿಲ್ಲ ಆ ನಮ್ನಿ ಬಡ್ತಾನೆ ಐತೆ. ಮತ್ತು ನಿಮ್ಮ ಅಪ್ಪ 4 ಮಂದಿ ಹೆಂಗೆ ತೋರಿಸ್ಬೇಕು ಹೇಳ? ಅದಕ್ಕೆ ಸ್ವಲ್ಪ ಬೇಸರ ಮಾಡ್ಕೊಂಡು ಹಿಂಗೆ ಮಾತಾಡಕತ್ತಾರ. ಹೌದಾ, ಇರ್ಲಿ ಬಿಡವ, ಏನಾತು? ಹುಡುಗಿ ಮುಖ್ಯ ಇಲ್ಲ ನಮ್ಗೆ. ಅವ್ರ ಮನೆ ಬಡತನ ಏನು ನಮ್ಮ ತಮ್ಮ ಹೋಗಿ ಅಲ್ಲಿ ಬಳೆ ಮಾಡ್ಬೇಕಾನ? ಆ ಹುಡುಗಿ ತಾನೇ ಇಲ್ಲಿ ಬರೋದು. ನಮ್ಮ ಹುಡುಗಿ ಗುಣ ನಡತಿ ನಮ್ಮ ಮನೆಗೆ ಹೊಂದ್ಕೊಂಡು ಹೋದ್ರೆ ಸಾಕು. ಅದಕ್ಕೆ ಯಾಕೆ ಅಪ್ಪ ಹೆಸರು ಮಾಡ್ಕೋಬೇಕು? ಹಂಗಲ್ಲಪ್ಪ, ದೊಡ್ಡವ್ರ ಬುದ್ಧಿ ನಿಮ್ಗೆ ಅರ್ಥ ಆಗಲ್ಲ. ದೊಡ್ಡವರು ದೊಡ್ಡತನ ಇದ್ರಾಗ ಬಂದಿರ್ತಾರಲ್ಲ, ಹೋಗಿ ಸಣ್ಣರು ಇದ್ರಾಗ ಹೋಗಿ ಇರಾಕ ಇಷ್ಟಪಡಲ್ಲ. ಆಮೇಲೆ ಈಗ ನಾಳೆ ಬೀಗರು ಬಿಜರು ಹಿಂದೆ ಅದೆಲ್ಲ ಹೋಗ್ಬೇಕಾಗತ್ತೆ. ಆಮೇಲೆ ನಾಳೆ ಹಂಗೆ ಏನೋ ಒಂದು ಕಾರ್ಯ ಕಟ್ ನಾವು ಯುವಸರು ಅಲ್ಲಿ ಹೋಗೋಕ್ಕಾಗತ್ತೆ, ಅಲ್ಲೆಲ್ಲ ಮಾಡೋಕ್ಕಾಗತ್ತೆ. ಇಲ್ಲ 4 ಮಂದಿಗಿಂತ ಬೀಗರು ಅಂತ ಹೇಳ್ಕೊಂಡ್ರೆ ನಮ್ಮ ಬೀಗರಾದಂಥವ್ರು ನಮ್ಮ ಸರಿಸಮ ಇದ್ರೆ ಅದಕ್ಕೊಂದು ಮರ್ಯಾದಿರುತ್ತೆ. ಅದು ಬಿಟ್ಟು ಅವರು ಹೊಲ್ದಪ್ಪೆಲ್ಲ ಕೂಲಿ ಮಾಡ್ತಿರ್ಬೇಕು, ನಾವು ನಮ್ಮ ಬೀಗರು ಅಂತ ಹೇಳ್ಕೊಳಕ್ಕಾಗತ್ತೆ? ಅಲ್ಲ, ಯಾರಿಗೂ ಒಂಥರ ಇದಾಗತ್ತೆ. ಈಗ ದೊಡ್ಡ ಸ್ಥಾನಕ್ಕೆ ಒಳಗೆ ಬಂದು ತಲೆತಲಾಂದ್ರಿಂದ ದೊಡ್ಡ ಮೆಂತನ ಅನಿಸ್ಕೊಂಡು ಬಂದವರಿಗೆ ಇಷ್ಟು ಸಣ್ಣ ಇದ್ರಾಗ ಬೀಗ್ತನ ಆಗೈತಲ್ಲ ಅಂತ ಸ್ವಲ್ಪ ಬೇಜಾರು, ಸ್ವಲ್ಪ ಏನು ಭಾಳ ಆಗುತ್ತೆ. ನನಗೂ ಅಲ್ಲೇ ಹಂಗೆ ಅನಿಸ್ತು, ಹೆಂಗಪ್ಪ ಇವ್ರು ನಮ್ಮ ಬೀಗ್ರ ಅನ್ಕೋಬೇಕು ಅಂತ. ಅರೆ ಮಾಡ್ಬೇಕು, ಮನಸ್ಸು ಕಲ್ ಮಾಡ್ಕೊಂಡು ಸುಮ್ಮನಾದಿ. ಹೋಲ್ ಬಿಡವ, ಇವತ್ತಿನ ಕಾಲದಾಗೂ ಇದೆಲ್ಲ ಯಾರು ತಲೆ ಕೆಡ್ಸ್ಕೊಂತಾರೆ? ಭಾಳ ಈಗ ಆಗವ ಇಂಥವು ಲವ್ ಮ್ಯಾರೇಜು ಅದು ಇದು ದಿನ ಬೆಳಗರು ಅವನೇ ಅಲ್ಲ ನಾವು ನೋಡೋದು.
ಹೋಲ್ ಬಿಡು ಅಪ್ಪಗ ಒಟ್ಟು ಸಮಾಧಾನ ಮಾಡು, ಏನಾಗಲ್ಲ. ಥ್ಯಾಂಕ್ಸ್ ಅಣ್ಣ, ನೀನಾರ ನನ್ನ ಸಪೋರ್ಟಿಗೆ ನಿಂತಿಯಲ್ಲ. ನನಗೆ ಏನು ಮಾಡ್ಬೇಕಂತ ದಿಕ್ಕ ತೂಸ್ಲಾರ್ದಂಗೆ ಆಗೈತಿ. ಎಲ್ಲರೂ ಒಬ್ಬರು ನಂತರ ಮಾತಾಡ್ತಾರೆ. ಹೌದು, ನಾನು ಪ್ರೀತಿ ಮಾಡಿದ್ದೀನಿ, ಆದರೆ ಬಡತನ ಶ್ರೀಮಂತಿಗೆ ನೋಡಿ ಮಾಡಿಲ್ಲ ಅಣ್ಣ. ನಾನು ಹುಡುಗಿ ಇಷ್ಟ ಆಗಿಲ್ಲ, ಅದಕ್ಕೆ ಪ್ರೀತಿ ಮಾಡಿದ್ದೀನಿ. ಅದು ನೋಡಿ ಎಲ್ಲರೂ ಹೆಂಗೆ ಮಾಡಕತ್ತಾರೆ, ಹೆಂಗೆ ಮಾತಾಡ್ತಾರೆ. ಅವ್ರ ಮುಂದೆ ಎಷ್ಟು ಅಸಹ್ಯ ಮಾಡಿದ್ರು ಗೊತ್ತಾ ಅಲ್ಲಿ. ನೋಡು, ಒಂದು ಸಂಬಂಧ ಬೆಳಿಬೇಕಂದ್ರೆ ಅಲ್ಲಿ ಇಂಥವೆಲ್ಲ ನೂರಾರು ಬರ್ತಾವೆ. ಹಂಗಂತ ಮನಸ್ತಾಪ ಮಾಡ್ಕೊತ ಹೋದ್ರೆ ಮನಸ್ಸುಗಳು ಕೆಡ್ತಾವೆ. ಹಂಗೆ ಅಲ್ಲಿದಲ್ಲೇ ಬಿಟ್ಬಿಡ್ಬೇಕು, ಏನಾಗಂಗಿಲ್ಲ. ಈಗ ಅವ್ರಿಗೂ ಮನ್ಸಿನ ಹೋಗಿರ್ತೈತೆ, ಅವ್ರನ್ನ ಮಾತಾಡ್ತಾರೆ. ನಿನಗೇನು ಅನ್ಸುತ್ತೆ ಅವ್ರು ಹಿಂಗೆ ಮಾತಾಡಿದಲ್ಲ ಅಂತ ನೀ ಮನಸ್ಸು ಮಾಡ್ಕೋತಿ. ಅವ್ರವ್ರ ಮನ್ಸಿನ ಭಾವನೆಗೆ ಆ ಕ್ಷಣಕ್ಕೆ ಅವ್ರಿಗೆ ಹಂಗೆ ಅನ್ಸಿರ್ತೈತಲ್ಲ, ಬಿಟ್ಬಿಡ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ತಿಳಿತೈತಿ, ಇಲ್ಲ ಅಂದ್ರೆ ನಾವು ಸುಧಾರಿಸ್ಕೋಬೇಕು ಅಷ್ಟೇ. ಈಗ ನಿನ್ನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಹುಡುಗಿ ಬಡತನದಾಗ ಅದಾಳ ಅಂದಮೇಲೆ ಸ್ವಲ್ಪ ಸುಧಾರಿಸ್ಕೋಬೇಕು. ಬರೀ ಅಪ್ಪ ಅವ್ವ ಅನ್ನ ಮಾತು ಒಂದ ಅಲ್ಲ, ನಾಳೆ ಮದುವೆ ಬಂದವರು 108 ಮಂದಿ 100 ಮಾತಾಡ್ತಾರೆ. ಅವಾಗೂ ಹಿಂಗೆ ಸಿಟ್ಟು ಮಾಡ್ಕೊತೀಯ, ಹಿಂಗೆ ಬೇಜಾರು ಮಾಡ್ಕೋತೀಯ. ಹಾಗಾಗಿ ಅದನ್ನ ಏನಕ್ಕೆ ಹಾಕೋಬೇಡ, ಸುಮ್ಮನೆ ಬಿಟ್ಬಿಡು. ನನಗೆ ಇಷ್ಟ ಹುಡುಗಿ, ನಾ ಮಾಡ್ಕೊಂಡಿನಿ ಅಂತ ಅಷ್ಟೇ ಸುಮ್ಮನೆ ಸಮಾಧಾನವಾಗಿ ಇದ್ಬಿಡು, ಅಷ್ಟೇ ಸಾಕು. ಸರಿ ಅಣ್ಣ, ನಿನ್ನ ಮಾತು ಕೇಳಿದ್ಮೇಲೆ ನನಗೊಂಚೂರು ಸಮಾಧಾನ ಆಯ್ತು. ನೀ ಹೇಳ್ದಂಗೆ ಆಗಲಿ. ರೀ, ಯಾಕ್ರಿ ಬೇಸರ ಮಾಡ್ಕೊಂಡಿರ? ಮತ್ತೆ ಬೇಸರ ಆಗ್ಲಾರ್ದಂಗೆ ಇರುತ್ತೇನು? ನಾನು ಪ್ರೀತಿ ಮಾಡಿದ್ದಕ್ಕೆ ಒಪ್ಕೊಂಡೆ, ಅಂದ್ರೆ ಮಂತನ ಹಿಂಗೆಲ್ಲ ಇರುತ್ತಂತ ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಹೋಗಿ ಹಿಂಗೆಲ್ಲ ನೋಡಿದ್ಮೇಲೆ ನನಗೆ ದಿಗ್ಭ್ರಮೆ, ಏನು ಮಾತಾಡ್ಬೇಕಂತ ತಿಳಿಲಿಲ್ಲ. ಅವ್ರಿಗೆ ಏನು ಮಾಡ್ಬೇಕು, ಇದನ್ನ ಸಲುವಾಗಿ ಸುಮ್ಮನೆ ಹೂ ಅಂತ ಬಂದೆ. ನಾಳೆ ನಮ್ಮ ಸಂಬಂಧಿಕರು ಎಷ್ಟು ಆಡ್ಕೊತಾರೋ, ಎಷ್ಟು ನಗ್ತಾರೋ, ಏನೇನು ಅಂತಾರೋ, ಯಪ್ಪ ನೆನೆಸ್ಕೊಂಡ್ರೆ ನನಗೆ ಈಗ ಒಂಥರ ಆಗಕತ್ತೈತಿ. ಹೋಲ್ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಯಾರೇನಾರ ಅಂದ್ರೆ ನಮ್ನ ಏನು ಮಾಡ್ತಾರೆ, ಇಷ್ಟಪಟ್ಟರ ಮದುವೆ ಮಾಡಿ ಬಂದ್ಬಿಟ್ರೆ ಆತು. ಅನ್ನಾರ ಬೈ ಮುಚ್ಚಕ್ಕಾಗತ್ತನ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೋರಿ. ಅಲ್ಲ, ನನ್ನ ಮೊಮ್ಮಗಳು ಬಂಗಾರದಂಗಿದ್ಲು, ಬೇಕಾದಂಗೆ ಮಾಡ್ಕೊಂಡಿದ್ರೆ ಮನ್ಯಾಗ ಇನ್ನೂ ಖುಷಿ ಆಕಿತ್ತು. ಏನು ಹೋಗಿ ಹೋಗಿ ಆ ಹುಡುಗಿ ಮಾಡ್ಕೊತ ನನ್ನ ಗಂಟು ಬಿದ್ದು ಎಲ್ಲರ ಮರೀತಿ ಏಕತನಲ್ಲಿದ್ದ ಓದಕ್ಕೆ ಕಳಿಸಿದ್ದೆ ತಪ್ಪಾತನ ನಾನು. ಮತ್ತು ನಾನು ಆವಾಗ ಬಡ್ಕೊಂಡೆ, ನಮಗೇನು ಅರ್ಕಲಾಗಿಲ್ಲ, ಬೇಕಾದಂಗೆ ಐತಿ, ಎದಕ್ಕೆ ಕಳಿಸ್ತೀರಿ, ಕಣ್ಮುಂದ ಮಕ್ಳು ಇರಲಿ, ಇಲ್ಲೇ ಊಟ ಏಟ ಓದೇವಲ್ಲ ಸಾಕ್ಬಿಡು ಅಂತ. ನೀವ ಒಬ್ಬ ಆಸ್ತಿ ನೋಡ್ಕೊತಾನ, ಒಬ್ಬ ಥರ ಓದಲಿ, ನಾಳೆ ಎದಕ್ಕೆ ಕಾಗದ ಪತ್ರಕ ಅದಕ್ಕೆ ನಾಳೆ ಬೇಕಾಕತಿ ಅಂತ ಬೇರೆ ಊರಿಗೆ ಕಳಿಸಿದ್ರಿ. ಈಗ ಮತ್ತೇನು ಮಾಡೋಕ್ಕಾಗತ್ತೆ, ಕಳಿಸಿದ ತಪ್ಪು ನಮ್ಮದೇ, ಈಗ ಅನ್ಭವಿಸ್ಬೇಕಷ್ಟೆ. ಸರಿ, ಇದು ಇವರು ಸಿದ್ದುನ್ ಬೀಗರಿಗೂ ಒಂಚೂರು ಹೇಳಿ ಕಳಿಸಿ, ಅವ್ರಿಗೂ ಎಲ್ಲ ತಾರೀಕು ಹಿಂಗೆಲ್ಲ ಹೇಳ್ತೀವಿ. ಈ ತಿಂಗಳದಾಗ ಮದುವೆ ಇಟ್ಕೋಬೇಕಂತ ಮಾಡೀವಿ ಅಂತ ಹೇಳ್ಬಿಡು. ಅವ್ರಿಗೂ ಇನ್ನೂ ಭಾಳ ಗ್ರ್ಯಾಂಡೇ ಮಾಡಲ್ಲ, ಸಂಕ್ಷಿಪ್ತ ಮಾಡ್ತೀವಿ ಅಂತ ಹೇಳಿ ಕಳಿಸ್ಬಿಡು. ಅಲ್ಲ ರೀ, ಯಾರೋ ಗಂಡು ಹುಡ್ರ ಮದುವೆ ಆಗತ್ತೈತೆ, ಯಾಕೆ ಸಂಕ್ಷೇಪ ಮಾಡೋದು? ಕದ್ದು ಮುಚ್ಚಿ ಮಾಡೋಕ್ಕೇನು ಓಡಿ ಬಂದು ಮದುವೆ ಮಾಡ್ಕೋಕಿಲ್ಲ, ನಾವೇ ನಿಂತು ಮದುವೆ ಮಾಡತ್ತೀವಿ. ಚಂದಾಗಿ ಎಲ್ಲ 4 ಮಂದಿ ಹೆಂಗೆ ದೊಡ್ಡದಾಗಿ ನಮ್ಮ ಮಂತ್ಯಂಗೆ ಹೆಂಗೆ ಮಾಡ್ಬೇಕಂಗೆ ಮಾಡೋಣಲ್ಲ. ಬೇಡ, ನನಗಿಷ್ಟ ಇಲ್ಲ. ಸುಮ್ಮನೆ ನನಗಿಷ್ಟ ಇಲ್ಲದಕ್ಕೆ ಯಾವುದಕ್ಕೂ ಒತ್ತಾಯ ಮಾಡಬೇಡ್ರಿ. ಏನೋ ಮನೆಗೆ ಸ್ವಸ್ಥರು ಬರ್ತಾರಲ್ಲ, ಅಷ್ಟೇ ಬಿಡೋ ಹೋಲಿ. ಹಂಗೆ ಇದನ್ನು ಹೇಳಿದ್ನಲ್ಲ, ಹೋಗಿ ಆ ಪುರೋಹಿತರನ್ನ ಏನು ಕೇಳ್ಕೊಂಬ ಅಂತಂದು ಹೋಗ್ಯಾನೆಲ್ಲ ನೋಡು. ಹಂಗೆ ನಮ್ಮೊಂದು ಕಪ್ ಚಾ ತುಂಬ. ಹಬ್ಬ, ನಮ್ಮ ಅಪ್ಪಗೆ ಈ ಮದುವೆ ಇಷ್ಟ ಇಲ್ಲ. ಹೆಂಗಾರ ಮಾಡ್ತೀನಿ, ಏನಾರ ಮಾಡಿ ಬಂದಕ್ಕಿನ ಹಂಗೆ ಅಲ್ಲೇ ಹೊರಗೆ ಓಡಿಸಿ ನನ್ನ ಮಗಳನ್ನ ನನ್ನ ತಮ್ಮ ಗಂಟು ಹಾಕ್ತೀನಿ. ಇವತ್ತು ನಾನು ಪ್ರತಿಜ್ಞೆ ಮಾಡಕತ್ತೀನಿ, ನನ್ನ ಮಗಳೇ ನನ್ನ ತಮ್ಮ ಕುತ್ತಿಗೆ ಗಂಟು ಹಾಕ್ತಾನೆ, ಮದುವೆ ಮಾಡ್ಕೊಂಡೇ ಮಾಡ್ಕೊತಾನೆ.